ಸ್ನೇಹಿತರೆ, ಕಳೆದ ಹಲವಾರು ದಿನಗಳಿಂದ ಈ ರಾಜ್ಯದಲ್ಲಿ ಯುವಕರು ತಮ್ಮ ನ್ಯಾಯಯುತ ಬೇಡಿಕೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನಿರುದ್ಯೋಗ ಸಮಸ್ಯೆ ವಿರುದ್ಧ ರಾಜ್ಯದಾದ್ಯಂತ ಯುವಜನತೆ ಬೀದಿಗಿಳಿದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿರುವಂತ 2 ಲಕ್ಷಕ್ಕಿಂತ ಹೆಚ್ಚಿಗೆ ಹುದ್ದೆಗಳು, 2,50,000ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ತುಂಬಬೇಕಂತ ಹೇಳ್ಬಿಟ್ಟು ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ನಾಳೆ ಧಾರವಾಡದಲ್ಲಿ ಒಂದು ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನಾ ಧರಣಿಯನ್ನು ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ನಮ್ಮ AIKKMS ಸಂಘಟನೆಯಿಂದ ನಾವು ಯುವಜನರ ಹೋರಾಟವನ್ನು ಸಂಪೂರ್ಣವಾಗಿ ಬೆಂಬಲಿಸುವ ಉದ್ದೇಶ ಅಂದ್ರೆ, ಇವತ್ತ ಬಹುತೇಕ ರೈತರ ಮಕ್ಕಳು ಇವತ್ತ ಸಾಲ ಸೂಲ ಮಾಡಿ ಓದಿ ಮನೆ ಹೊಲ ಮಾರ್ಕೊಂಡು ಮನೆಯಲ್ಲಿರುವಂತ ಬಂಗಾರ ಮಾಡಿಕೊಂಡು ಅವರು BA MA B.Ed M.Ed ಮುಗಿಸಿದ್ದಾರೆ. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕಾಂಪಿಟೇಷನ್ ಎಕ್ಸಾಮ್ಗೋಸ್ಕರ ಓದಿ ಎಕ್ಸಾಮ್ ಬರೆದಿದ್ದಾರೆ. ಆದ್ರೆ ಎಷ್ಟೋ ಜನ ಇನ್ನೂ ಎಕ್ಸಾಮ್ ಬರೀಲಿಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಈ ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಕೂಡ ಯಾವುದೇ ನೇಮಕಾತಿಯನ್ನು ಮಾಡ್ತಾ ಇಲ್ಲ ಸರಿಯಾಗಿ. ಕೆಲವು ಕಾರಣಗಳನ್ನ ಏನ್ ಕೊಡ್ತಾ ಇದ್ದಾರೆ ಅವರು. ಒಂದು, ಜಾತಿ ಸಮೀಕ್ಷೆ, ಎರಡನೇದಾಗಿ ಕೋರ್ಟ್ ಕೇಸ್ಗಳಿಂದಾಗಿ ನೇಮಕಾತಿ ಆಗ್ತಾ ಇಲ್ಲ ಅಂತೇಳಿ. ಇದು ಅತ್ಯಂತ ಜನವಿರೋಧಿ ನೀತಿಯಾಗಿದೆ. ಸರ್ಕಾರ ಮನಸ್ಸು ಮಾಡಿ ಕೂಡಲೇ ಕೋರ್ಟ್ ಕೇಸ್ಗಳನ್ನು ಇತ್ಯರ್ಥ ಮಾಡಬೇಕು. ಹಾಗೂ ಜಾತಿ ಸಮೀಕ್ಷೆ ಏನು ಅಡಚಣೆ ಇದೆ ಅದನ್ನು ತೆರವುಗೊಳಿಸಿ ಕೂಡಲೇ ಲಕ್ಷಾಂತರ ಹುದ್ದೆಗಳೇನು ಖಾಲಿ ಇದೆ ಅದನ್ನು ತುಂಬಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಮತ್ತು ಪರ್ಮನೆಂಟ್ ಪೋಸ್ಟ್ಗಳು ಪ್ರತಿ ವರ್ಷ ಏನು ನಿವೃತ್ತಿಯಿಂದ ಖಾಲಿ ಆಗ್ತಾ ಇದ್ದಾವೆ ಅವುಗಳನ್ನು ತುಂಬಿಕೊಳ್ಳೋ ಬದಲು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅತಿಥಿ ಉಪನ್ಯಾಸಕರನ್ನ, ಅತಿಥಿ ಶಿಕ್ಷಕರನ್ನ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಅತಿಥಿಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಜನವಿರೋಧಿ ಕ್ರಮವಾಗಿದೆ. ಇಂಥ ಒಂದು ನಿರುದ್ಯೋಗ ಸಮಸ್ಯೆ ಇವತ್ತ ಇಡೀ ದೇಶದ ಜನತೆಯನ್ನು ಕಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತ ಸಾವಿರಾರು ಅಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಬಕಪಕ್ಷಿಗಳ ತರ ಕಾಯ್ತಾ ಇದ್ದಾರೆ ಉದ್ಯೋಗಕ್ಕೋಸ್ಕರ. ಸರ್ಕಾರ ಸಮರ್ಪಕವಾಗಿ ನೇಮಕಾತಿ ಮಾಡದೇ ಇರೋದ್ರಿಂದ ಇವತ್ತ ಎಷ್ಟೋ ಯುವಕರು ತಮ್ಮ ವಯೋಮಿತಿ ದಾಟ್ತಾ ಇದೆ, ಆದ್ರೂ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತ ಉದ್ಯೋಗದ ನೇಮಕಾತಿಯಲ್ಲಿ ವಯೋಮಿತಿ ಹೆಚ್ಚಿಸಬೇಕಂತೇಳಿ ಮತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಂತೇಳಿ ಯುವಕರು ಹೋರಾಟ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ KPSC ಏನಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಭ್ರಷ್ಟಾಚಾರದ ಕೂಪ ಆಗಿದೆ. ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರ ಈ KPSCಯನ್ನು ಕೂಡಲೇ ವಿಸರ್ಜನೆ ಮಾಡಿ ಒಂದು ಹೊಸ ಪ್ರಾಮಾಣಿಕವಾಗಿರುವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಹಾಗೂ ಕೂಡಲೇ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಬೇಕನ್ನುವಂಥ ಬೇಡಿಕೆ ಬಹಳ ನ್ಯಾಯಯುತವಾಗಿದೆ. ಯುವಜನರು ಏನು ಹೋರಾಟಕ್ಕೆ ಬೀದಿಗಿಳಿದಿದ್ದಾರೆ ಇವತ್ತ, ಆ ಒಂದು ಹೋರಾಟವನ್ನ ನಮ್ಮ ರೈತ ಸಂಘಟನೆ AIKKMS ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದೆ. ಮತ್ತು ಅಷ್ಟೇ ಅಲ್ಲದೆ ಈ ಯುವಕರು ಮಾಡ್ತಾ ಇರುವಂತಹ ಹೋರಾಟವನ್ನ ಪೊಲೀಸ್ ದೌರ್ಜನ್ಯದಿಂದ ಸದೆಬಡಿಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದು ಅತ್ಯಂತ ಅಪ್ರಜಾಸತ್ತಾತ್ಮಕವಾಗಿದೆ. ಯಾಕಂದ್ರೆ ಇವತ್ತ 144 ಸೆಕ್ಷನ್ ಇದ್ರೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರ್ಬೋದು. ಆದರೆ ಧಾರವಾಡದಲ್ಲಿ ಆಗಲಿ, ಬಿಜಾಪುರದಲ್ಲಿ ಆಗಲಿ, ರಾಜ್ಯದ ಯಾವುದೇ ಮೂಲೆಯಲ್ಲಿ ಆಗಲಿ 144 ಸೆಕ್ಷನ್ ಇರದೇ ಇದ್ದಾಗ ಪೊಲೀಸ್ನವರು ಮೆರವಣಿಗೆ ಮಾಡಲಿಕ್ಕೆ, ಧರಣಿ ಮಾಡಲಿಕ್ಕೆ, ಕಾನೂನು ಭಂಗ ಚಳವಳಿ ಬಿಟ್ಟು ಉಳಿದೆಲ್ಲ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಕೊಡಬೇಕಾಗಿಲ್ಲ. ಅವರು ಬಂದು ಸೆಕ್ಯೂರಿಟಿ ಕೊಡಬೇಕು, ಭದ್ರತೆ ಕೊಡಬೇಕು. ಆದರೆ ಇವತ್ತು ಧಾರವಾಡದಲ್ಲಿ ಪೊಲೀಸ್ ಕಮಿಷನರ್ ಅವರು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಯುವಕರ ವಿರುದ್ಧ, ಅಷ್ಟೇ ಅಲ್ಲ ಅವರಿಗೆ ಧರಣಿ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡ್ತಾ ಇಲ್ಲ, ಮೆರವಣಿಗೆ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡ್ತಾ ಇಲ್ಲ. ಇದು ಅತ್ಯಂತ ಅಪ್ರಜಾಸತ್ತಾತ್ಮಕವಾದಂಥ ಧೋರಣೆ. ಮತ್ತು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಶ್ರೀಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಫ್ಯಾಸಿಸ್ಟಿಕ್ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಇದನ್ನ ಕೂಡ ಈ ಫ್ಯಾಸಿಸ್ಟಿಕ್ ಧೋರಣೆಯನ್ನ ನಮ್ಮ ರೈತ ಸಂಘಟನೆ AIKKMS ತೀವ್ರವಾಗಿ ಖಂಡಿಸುತ್ತದೆ. ಈ ಒಂದು ಯುವಕರ ಹೋರಾಟವನ್ನು ನಾವು ಸಂಪೂರ್ಣ ಬೆಂಬಲಿಸ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಧಾರವಾಡದಲ್ಲಿ ಆಗಲಿ, ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಆಗಲಿ ಯುವಕರ ಹೋರಾಟದಲ್ಲಿ ನಮ್ಮ AIKKMS ಸಂಘಟನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಯುವಜನ ಚಳವಳಿ ಮತ್ತು ರೈತರ ಮಕ್ಕಳಿಗೆ ಉದ್ಯೋಗ ಸಿಗುವಂತ ಒಂದು ಹೋರಾಟ ನಡೀತಾ ಇದೆ ಉದ್ಯೋಗಕ್ಕೋಸ್ಕರ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ AIKKMS
ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತಾ ಇದ್ದೀವಿ. ಹೋರಾಟ ಯಶಸ್ವಿಯಾಗಲಿ, ಯುವಜನತೆ ಬೇಡಿಕೆ ಈಡೇರಲಿ ಅಂತೇಳಿ ಆಶಿಸುತ್ತೇನೆ. ಬಿ ಭಗವಾನ್ ರೆಡ್ಡಿ, AIKKMS ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ, ಬೆಂಗಳೂರು.